150K ಆತ ಸ್ಟುಡಿಯೋ ಟೂರ್ ಬೇಕಂತ ಕೇಳ ಅಂತಿದ್ರಿ, ತೋರಿಸ್ತೇನೆ ಬರ್ರಿ. ಬಟ್ ಅದಕ್ಕಿಂತ ಮೊದ್ಲ ನಾನು ಈಗ ಹಾರರ್ ಗೇಮ್ಸ್ ಭಾಳ ಆಡೋಣ ಅಂತ. ನನ್ ಹಾರರ್ ಗೇಮ್ಸ್ ಅಂದ್ರೆ ಭಾಳ ಇಷ್ಟ. ಯಾಕೆ ಹೇಳ್ರಿ, ಜೀವನ ಪರ್ಯಂತ ಹಾರರ್ ಗೇಮ್ ಆಡೋಣ ನಾನು. ಅಲ್ಲಿ ನೋಡ್ರಿ ಮಸಾಣ ಅದ್ರ ಸ್ಟೋರಿ ಹೇಳ್ತೇನೆ ಬರ್ರಿ. ಈಗೇನ್ ನೋಡ ಅಂತಾರಲ್ಲ ಅಲ್ಲಿ ಮೇಲೆ, ಅದೇ ನಮ್ಮ ಸ್ಟುಡಿಯೋ. ಇದೇನು ಎಲ್ಲ ನೋಡ ಅಂತಾರಲ್ಲ, ಇದೆಲ್ಲ ಸ್ಮಶಾನ. ಆಕ್ಚುಲಿ ಅದು ಸ್ಮಶಾನನೇ ಇತ್ತಲ್ಲ, ಏನ್ ಮನಿಗಳು ನೋಡ ಅಂತಾರಲ್ಲ. ಬಡವ್ರಿಗೆ ಏನ್ ಮಾಡಿದ್ರು ಅಂತಂದ್ರೆ ಆ ಸ್ಮಶಾನನ ಮತ್ತೆ ಇದನ್ನ ಸಪ್ರೇಟ್ ಆಗಿ ಮಾಡಿ ಅಲ್ಲೇ ಮನಿ ಕಟ್ಕೊಳಕ್ ಜಾಗ ಮಾಡ್ಕೊಟ್ರೆ, ಇನ್ನೂ ಮಟ ನೀವ್ ಏನ್ರ ಅಲ್ಲಿ ಪಾಯ ಹಾಕಿದ್ರಿ ಅಂತಂದ್ರೆ 2-3 ಡೆಡ್ ಬಾಡಿ ಪಕ್ಕಾ ಸಿಗ್ತಾವ ನಿಮ್ಗೆ. ನಮಗೆ ಇಲ್ಲಿ ಏನ್ ನೋಡ ಅಂತಾರಲ್ಲ, ಇದು ಸುಡೋ ಜಾಗ. ಇದು ನಾವು ಸಣ್ಣಾಗಿರ್ತಲ್ಲ ಕ್ರಿಕೆಟ್ ಎಲ್ಲ ಆಟ ಆಡ್ತಿದ್ವಲ್ಲ, ಅಲ್ಲಿ ಹೆಂಗೆ ಕ್ರಿಕೆಟ್ ಆಡೋಣ ಅಂತಾರಲ್ಲ, ನಾವು ಹಂಗಿರ ಕ್ರಿಕೆಟ್ ಆಟ ಆಡಿದಾಗ ಬಾಲ್ ಗಿಲ್ ಬಂತಂತಂದ್ರೆ ಅದ್ರೊಳಗೆ ಹೋಗ್ತಿತ್ತು, ಕೈ ಹಾಕಿ ತಕೊಂಡ್ ಬರ್ಬೇಕು. ನಮ್ ಬ್ರೌನಿ ಅದಲ್ಲ ಅವ ಇಲ್ಲೆಲ್ಲ ಇಲ್ಲಿ ಏನಿದೆ ಮಣ್ಣು ಮಾಡಿರಲ್ಲ, ಅಲ್ಲಿಂದ ಆಟ ಆಡ್ಕೊಂತ ಬಾಡಿ ಪಾರ್ಟ್ಸ್ ತಗೊಂಡ್ ಬರ್ತಿದ್ದ ಅಂತ ಜಾಗ ಇದೆ. ಅಂಡ್ ಇಲ್ಲೇ ಹುಟ್ಟು ಬೆಳೆದಿದ್ ನಾವು, ಇಲ್ಲೇ ನಮ್ಮ ಕಾರ್ ನಿಂದ್ರಿಸೋದು. ಅಂಡ್ ಒಳಗೆ ಇದು ನೋಡಿ ನಮ್ಮ ಸುರಂಗ. ಇಲ್ಲಿ ಹೋಗ್ತಂತಂದ್ರೆ ಅಲ್ಲೇ ಐತಿ ಮನಿ. ಮಾದನಗರದ ಟೂರ್ ಕೊಟ್ಟಂಗ ಅಂತದಲ್ಲ. ಇಲ್ಲೇ ಕಾರ್ ನಿಂದ್ರಸಕ್ ಆಗಂಗಿಲ್ಲ, ಜಾಗ ಇರೋದು ಇಷ್ಟ. 3 ಬೈಕ್ ಅಷ್ಟ ನಿಂದ್ರಿಸ್ಬೋದು, ತಿರ್ಗಿಸ್ಕೊಳಕ್ ಆಗಂಗಿಲ್ಲ ನಮ್ಗೆ. ಅದ್ರ ಸಲ ನಾವು ಕಾರಲ್ಲಿ ಹಚ್ತೀವಿ. ಅಂಡ್ ಇಲ್ಲಿ ಒಳಗೆ ಫಸ್ಟ್ ನಾ ಎಲ್ಲಿ ಸ್ಟ್ರೀಮ್ ಮಾಡ್ತಿದ್ದೆ ಅಂದ್ರೆ, ನಮ್ಮೆಲ್ಲ ಹುಲಿಗಳು ಮಕ್ಕೊಂಡು ಫಸ್ಟ್ ನಾ ಎಲ್ಲೇ ಸ್ಟ್ರೀಮ್ ಮಾಡ್ತಿದ್ದೆ ಅಂದ್ರೆ ಇಲ್ಲಿ ನಾನು ಸ್ಟ್ರೀಮ್ ಮಾಡ್ತಿದ್ದೆ. ಈ ಜಾಗ ನೋಡ್ರಿ, ಇಲ್ಲಿ ಒಳಗೆ ಒಟ್ಟೆ ವಿಂಡೋನ ಇಲ್ಲ. ಇದು ಫಸ್ಟ್ ಸ್ಟುಡಿಯೋ ಇದು ನೋಡ್ದೆ. ಭಾಳ ಅಂದ್ರೆ ಭಾಳ ತ್ರಾಸ ಆಕೈತಿ ಇಲ್ಲಿ ಸ್ಟ್ರೀಮ್ ಮಾಡಾಕ. ಈಗ ನಾನು ನಿಮ್ಗೆ ನಮ್ದು ಹೊಸ ಸ್ಟುಡಿಯೋ ತೋರಿಸ್ತೇನೆ. 2024 ರೆಡ್ ಪ್ಯಾರಾಸೈಟ್ ಹೋಮ್ ಟೂರ್, ಐ ಮೀನ್ ಸ್ಟುಡಿಯೋ ಟೂರ್ ಭಾಳ ಸೈಕ್ ಆಗೋದೈತಿ. ಇಂಥ ಮಿಡಲ್ ಕ್ಲಾಸ್ ಒಳಗಿದ್ದು, ಇಂಥ ಸ್ಮಶಾನದಾಗಿದ್ದು, ಇಂಥ ಸಣ್ಣ ಮನಿ ಒಳಗಿದ್ದು, ಇಂಥದೇನ್ ರೂಮ್ ರೆಡಿ ಆಗೈತಲ್ಲ, ಅದ್ರ ಘಮಂಡ್ ಐತ್ ನನಗ. ಅದ ಘಮಂಡ್ ಅಂತಾರೆ ಇದಕ್ಕೆ. ಮಿಡಲ್ ಕ್ಲಾಸ್ ಜನದ ಸಣ್ಣ ವಿಷಯಗಳು ಬಹಳ ದೊಡ್ಡ ವಿಷಯ ಕಾಣ್ತಾವ ನಮಗ್. ಮೇನ್ ಆಗಿ ಈ ರೂಮ್ ಇಂದ ಒಳಗೆ ಸ್ಟಾರ್ಟ್ ಮಾಡ್ಬೇಕಾಗಿರೋದ ಈ ಬೆಡ್. ಈ ಬೆಡ್ ಎಷ್ಟು ಇಂಪಾರ್ಟೆಂಟ್ ಗೊತ್ತನ ನನಗೆ. ನಿದ್ದಿ ಬಹಳ ಇಂಪಾರ್ಟೆಂಟ್. ಸ್ಕ್ರೀನ್ ಟೈಮ್ 10 ತಾಸ ಆಕೈತಿ, ಒಂದೊಂದ್ ಟೈಮ್ 12 ತಾಸ ಆಕೈತಿ. ಸೊ ನಿದ್ದಿ ಎಷ್ಟು ಚಲೋ ಮಾಡ್ತೀನಿ ಅಷ್ಟು ಚಲೋ. ಅದ್ರ ಸಂಬಂಧಿತ ಕ್ವೀನ್ ಸೈಜ್ ಬೆಡ್. ಅಂಡ್ ನನ್ ಫೇವರೇಟ್ ಬೆಡ್ ಶೀಟ್ ಇದೆ. ಯಾಕಂದ್ರೆ ಒಂದೊಂದ್ ತಿಂಗಳು ಫೇವರೇಟ್ ಇರ್ತಾವೆ. ಸದ್ಯದ ಮಟ್ಟಿಗೆ ಯಾರು ಹಿಡ್ಕೊಂಡ್ ಮಕ್ಕಳಾಗಿಲ್ಲ, ಅದ್ರ ಸಂಬಂಧ ಬೆಡ್ ಶೀಟ್ ಐತಿ. ಈಗ ಅದನ್ನ ಹೊಚ್ಕೊಂಡ್ ಮಕ್ಕೊಂತೇನೆ ನಾನು. ಆಯ್ತು. ಆಮೇಲೆ ಅಂಡ್ ಇಲ್ಲಿ ನೋಡ್ತಿರ್ಬೋದು, ಇದ ನಾವ ಟಿಜೋರಿ ಮಾಡ್ಬೇಕಂತಿತ್ತ ಬಟ್ಟೆ ಇಡಾಕ, ಬಟ್ ಆಗ್ಲಿಲ್ಲ, ದುಡ್ಡಿರ್ಲಿಲ್ಲ. ಅದ್ರ ಸಂಬಂಧ ಬರ್ತಾನ ಗೊತ್ತಲ್ಲ ನೀವು, ಅದ್ರ ಸಂಬಂಧ ಇದು ಮಾಡಿದ್. ಅದ್ರಾಗಿ ಜಿಪ್ ಬರ್ತೈತಿ. ಈಗ 800-900 ರೂಪಾಯಿ ಬರ್ತಿದ್ದೀರಿ. ಇಲ್ಲೇ ಡ್ರೆಸ್ ಗೀಸ್ ಎಲ್ಲ ಇಲ್ಲೇ ಇಡೋದ, ಇಲ್ಲೇ ನಮ್ ಕಾಚ ಗೀಚ ಎಲ್ಲ ಇಲ್ಲೇ ಅದಾವ. ಸೊ ರೂಮ್ ಒಳಗೆ ನ್ಯಾಚುರಲ್. ಆಮೇಲೆ ಇದು ಟಿವಿ ಐತಿ, ಇಲ್ಲಿ ಮಕ್ಕೊಂಡಾಗ ನೋಡಾಕ. ಇಲ್ಲ ಅಂದ್ರೆ ಅಲ್ಲಿ ಸ್ಟ್ರೀಮ್ ಒಳಗೆ ಏನಾರ ತೋರ್ಸಕಂತ ಐತಿ. ಇದು ಅಟ್ಯಾಚ್ಡ್ ಬಾತ್ರೂಮ್ ಏನ್ ತೋರ್ಸೋದ್ ಬೇಕಾಗಿಲ್ಲ. ಹೇಳೋದು ತಿನ್ನೋದು ತಿಂದಾದ್ಮೇಲೆ ಹೇಳೋದಿಲ್ಲ ನಾನು. ಅದ್ರ ಸಂಬಂಧ ಇದು ವಾಲ್ ಏನೈತಲ್ಲ, ಇದು ಬಹಳ ಇಂಪಾರ್ಟೆಂಟ್ ವಾಲ್. ಇದು ಅಸಸ್ಟಿಕ್ ಬಿಲ್ಡ್ ಮಾಡಾಕ. ಈಗ ನಾ ಏನೇ ಸೆಕ್ಸಿ ಕಾಣ ಅಂತಲ್ಲ, ಇಲ್ಲೇ ಈ ಸೆಕ್ಸಿ ಕಾಣಕ್ ಇರೋ ರೀಸನ್ ಇದು ವಾಲ್. ಯಾಕಂದ್ರೆ ಜೀವನದಾಗ ಏನೇ ನಡಿಬೇಕಾಗಿದ್ರು ಅವ್ರ ಬ್ಯಾಕ್ ಗ್ರೌಂಡ್ ಬಹಳ ಇಂಪಾರ್ಟೆಂಟ್. ನನಗೆ ನನ್ ಬ್ಯಾಕ್ ಗ್ರೌಂಡ್ ನನ್ನ ಫ್ಯಾಮಿಲಿ, ನನ್ ತಂಗಿ, ನಮ್ಮ ಅಪ್ಪಾರ. ನಮ್ ತಂಗಿನೇ ಇದನ್ನ ಮಾಡ. ಇದಿಷ್ಟು ಡಿಸೈನ್ ಏನೈತಲ್ಲ ಎಲ್ಲ ಹಾಕಿನ ಮಾಡಲ್ಲ. 0% ನಂದು ಏನು ಕಾಂಟ್ರಿಬ್ಯೂಷನ್ ಇಲ್ಲ ಇದ್ರೊಳಗೆ. ಇದೇನೇ ನೀವು ಆಬ್ಸ್ಟ್ರಾಕ್ಟಿಕಲ್ ಎಲ್ಲ ಮಾಡಲ್ಲ, ಅಬ್ಸ್ಟ್ರಾಕ್ಟ್ಸ್ ಎಲ್ಲ ಹಾಕಿನ ಮಾಡಿದ್ದು ಇದ್ರೊಳಗೆ. ಇಲ್ಲೇ ನೋಡ ಅಂತೀರಿ, ಇದ ನನ್ ಪ್ಲೇ ಬಟನ್. 100K ತಗೊಂಡಿದ್ದ ಬಹಳ ಕಷ್ಟಪಟ್ಟೇನಿ ಗೈಸ್. 100K ಮಾಡಾಕ ಜಲ್ದಿ 200K ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಆಮೇಲೆ ಇದೇನೈತಲ್ಲ, ಒಬ್ರು ಸಬ್ಸ್ಕ್ರೈಬರ್ ಗಿಫ್ಟ್ ಮಾಡಿದ್ದೆ. ಆಕ್ಚುಲಿ ಸಬ್ಸ್ಕ್ರೈಬರ್ಸ್ ಬಹಳ ಏನೋ ಚಲೋ ಗಿಫ್ಟ್ ಮಾಡ್ರೆ. ಇಲ್ಲಿ ಸಣ್ಣ ಫೋಟೋಸ್ ಸೇರಿ ಒನ್ ಟೈಪ್ ಕೊಲಾಜ್ ಮಾಡಿದ್ದದ. ಆಮೇಲೆ ಇದು ರೆಡ್ ಪ್ಯಾರಾಸೈಟ್ ಲೋಗೋ ಸೈಗಲ್ಲ, ಹಂಗ ರೆಡ್ ಪ್ಯಾರಾಸೈಟ್ ರೆಡ್ ಒಳಗ ಇದು ನಮ್ ತಂಗಿನ ಮಾಡ್ಸಾಳ. ಅಂಡ್ ಈ ಜಾಯ್ಸ್ಟಿಕ್ ಅದ್ರೊಳಗ ನೀವ ನೋಡ್ರಿ ಅದೇನ್ ಸೈ ಕಾಣ, ಕಮೆಂಟ್ಸ್ ಒಳಗೆ ಹೆಂಗ್ ಕಾಣದಂತ. ಇದ ಕರ್ನಾಟಕದ ಧ್ವಜ. ಯಾಕಂತಂದ್ರ ನನಗೆ ರಿಮೈಂಡ್ ಆಗ್ತಿರ್ಬೇಕ, ನಾ ಕನ್ನಡದೊಳಗೆ ಸ್ಟ್ರೀಮ್ ಮಾಡ ಅಂತೀನಿ, ಕನ್ನಡದೊಳಗೆ ವರ್ಕ್ ಮಾಡ ಅಂತೇನೆ ಅಂತಂದ್ರೆ. ಇದ ರೆಡ್ ಪ್ಯಾರಾಸೈಟ್, ಇದು ಹ್ಯಾಂಡ್ ಡ್ರಾನ್ ಇದೆ ಆಕ್ಚುಲಿ. ಇದು ಒಬ್ರ ಸಬ್ಸ್ಕ್ರೈಬರ್ ಗಿಫ್ಟ್ ಮಾಡಿದ್ ನನಗೆ. ಆಮೇಲೆ ಇದು ಸಬ್ಸ್ಕ್ರೈಬರ್ ಗಿಫ್ಟ್ ಮಾಡಿದ್ದ. ಅದೆಲ್ಲ ವಾಲ್ ಮೇಲೆ ಐತಿ. ಎಲ್ಲೋಡಿಲ್ಲ, ಯಾರ ನೀವು ಗಿಫ್ಟ್ ಕಳಿಸ್ತಾರ ಅಂತಂದ್ರೆ ಈ ವಾಲ್ ಮೇಲೆ ನಿಮ್ದು ಬರ್ತದ. ಚಲೋ ಗಿಫ್ಟ್ ಕಳಿಸ್ಬಿಟ್ರೆ ಪಕ್ಕ ಇಲ್ಲಿ ಬರ್ತೈತಿ. ಆಮ್ಯಾಗ ಆಕ್ಚುಲಿ 3 ವಿಂಡೋ ಅದಾವ. ಇಲ್ಲೊಂದ್ ವಿಂಡೋ ಐತಿ, ಅಲ್ಲೊಂದ್ ವಿಂಡೋ ಐತಿ, ಆಮ್ಯಾಗ ಅಲ್ಲೊಂದ್ ವಿಂಡೋ ಐತಿ ಗಾಳಿ ಆಡಾಕ. ಯಾಕಂದ್ರೆ ನಾನು ಅದೇ ಹೇಳಿದ್ದೆ, ಕೆಳಗ್ ಒಂದು ವಿಂಡೋ ಇದ್ದಿಲ್ಲ, ಉಸಿರಾಡಕ್ ಹಾಕಿದ್ದಿಲ್ಲ. ಅದ್ರ ಸಂಬಂಧ ವಿಂಡೋಸ್ ಬಹಳ ಇಂಪಾರ್ಟೆಂಟ್ ಅದಾವಂತೆ. ಅದಕ್ಕೆ 3 ವಿಂಡೋ ಮಾಡಿದ್ರೆ. ಆಮ್ಯಾಗ ಇದೆ ಮೇನ್ ಇದು ನನ್ನ ಜೀವನದಾಗ ಏನ ಘಟನೆಗಳು ನಡೆಯಂತವ, ಏನ ಆಗಂತಂದ್ರು ನಾ ಶಾಂತಿಯಿಂದ ಪ್ರಾಪರ್ ಆಗಿ ನನ್ನ ಜೀವನ ಖುಷಿಯಿಂದ ಪೀಸ್ಫುಲ್ ಆಗಿ ನಡ್ಸ್ಕೊಂಡು ಹೋಗ್ಬೇಕಂತಂದ್ರೆ ಆದಿ ಯೋಗಿ ಅವರ ಕಾರಣ. ಬರೀ ನೋಡ್ರಿ ಅದನ್ನ
ನೋಡಿದ್ರೆ ಅನ್ನಿಸ್ತೈತೆ ಎಷ್ಟು ಶಾಂತ ಸ್ವರೂಪ ಆಗೈತದ. ಬಾಳ ಸೈಗ್ ಐತದ, ನನ್ ಫೇವ್ರೇಟ್ ಅದ ಆಕ್ಚುಲಿ. ಇದೇನ್ ಬಿಗ್ ಬ್ಯಾಗ್ ನೋಡ ಅಂತ, ಬೀನ್ ಬ್ಯಾಗ್ ಇದೇನ್ ನೋಡ ಅಂತಾರಲ್ಲ, ಯಾರೇ ಬಂದಾಗ ಎಕ್ಸ್ಟ್ರಾ ಬಂದಾಗ ಕುಂದ್ರಕ ಆಗ್ಬೇಕಂತ ಮಾಡಿದ್ದೆ. ಆಮೇಲೆ ಇಲ್ಲಿ ಗಿಡಗಳದಾವ, ಇದ ಸ್ವಲ್ಪ ಪರಿಸರ ಅದು ಬೀಜ ಗ್ಯಾಂಗ್ ಮತ್ತ ಅದ್ರ ಸಂಬಂಧ ಮಾಡೈತಿ. ನನಗೆ ಇನ್ನೂ ಪ್ಲಾಂಟ್ಸ್ ತರವಾದವ, ಇನ್ನೂ ಹಚ್ಚೋದೈತಿ. ಯಾಕಂದ್ರೆ ಗ್ರೀನ್ರಿ ಏನೋ ಬಹಳ ಖುಷಿ ಕೊಡ್ತೈತ್ ಬ್ರೋ, ಶ್ವಾಸಕೋಶಕ್ಕೂ ಒಳ್ಳೇದು ಅದ್ರ ಸಂಬಂಧ. ಆಮೇಲೆ ಇವೆಲ್ಲ ನನ್ನ ಅಚೀವ್ಮೆಂಟ್ಸ್ ಇಷ್ಟು. ನಾನು ಎಲ್ಲೆಲ್ಲಿ VIP ಆಗಿ ಹೋಗಿದ್ದೆ, ನಮಗೆಲ್ಲ ಇವೆಂಟ್ಸ್ಗೆಲ್ಲ ಕರೆದಿದ್ವು. ಸೊ ಯಾರನ್ನ ಕೇಳ್ತಿರ್ತಾರಲ್ಲ ಏನ್ ಮಾಡ್ಯಾನ ಅಂತಂದ್ರೆ, ಕರ್ನಾಟಕ ಭಾಳ ಅಂದ್ರೆ ಭಾಳ ರಿಪ್ರೆಸೆಂಟ್ ಮಾಡ್ಯಾನ. ನಿಮ್ಗೆ ಐಡಿಯಾನು ಇಲ್ಲ, ಎಲ್ಲ ನನ್ಗೆ ಒಂದ್ ಟೈಪ್ ಆಫ್ ಹಿಸ್ಟ್ರಿ ಇದೆ. ಆಮ್ಯಾಗ ಇದ ಗ್ರೀನ್ ಸೋಲ್ ಚೇರ್ ಅದ ನಂದು ಒನ್ ಆಫ್ ದ ಮೋಸ್ಟ್ ಅಮೇಸಿಂಗ್ ಇನ್ವೆಸ್ಟ್ಮೆಂಟ್ ಚೇರಿಂಗ್ ಒಳಗ. ನೀವ್ ಯಾರೇ ಚೇರ್ ತಗೋಬೇಕಂತಿದ್ರಿ ಅಂತಂದ್ರೆ ಇದನ್ನ ತಗೋರಿ. ನನಗೆ ಯಾರ್ಯಾರು ಕೇಳ್ಯಾರಲ್ಲ ಎಲ್ಲರಿಗೂ ಇದನ್ನ ರೆಕಮೆಂಡ್ ಮಾಡಿನ. 18,000 13,000 ಒಳಗೆ ಬಂದ್ಬಿಡ್ತದೆ, 14,000 ರೂಪಾಯಿ ಆಗ್ತೈತಿ. ಬಟ್ ಭಾಳ ಅಂದ್ರೆ ಭಾಳ ಬೆಸ್ಟ್ ಬರೋ. ಹಿಂಗ ಯಾರ್ದೋ ತೊಡಿ ಮೇಲೆ ಕುಂತಾಗ ಆಕೈತಿ, ಅಷ್ಟು ಚಲೋ ಐತಿ ಚೇರ್, ಹೆವಿ ಕಂಫರ್ಟೇಬಲ್. ಇದೇನಿದೆ ಐತಲ್ಲ, ಇದು ಹಿಂಗ್ ಕುಂದ್ರೋದು, ಇದು ಫಾರ್ಮುಲಾ 1 ರೇಸ್ ಒಳಗ ಸೀಟ್ ಹಿಂಗ ಒಂದ್ ಟೈಪ್ ಏನೋ ಒಳಗ್ ಕುಂತಾಗ ಆಕೈತಿ, ಭಾಳ ಕಂಫರ್ಟೇಬಲ್, ಭಾಳ ತನಕ ಕುಂದಿರ್ಬೋದು ನೀವು. ಆಮ್ಯಾಗ ಇದೇನು ಫೋಟೋಸ್ ಎಲ್ಲ ನೋಡ ಅಂತೇಳಿ, ಇದ ಆಕ್ಚುಲಿ ನಮ್ಮ ಮಮ್ಮಿ ಅವ್ರಿಗಿಲ್ಲ ನಮ್ ಜೊತೆ. ಬಟ್ ಅವ್ರ ಪ್ರೆಸೆನ್ಸ್ ಇಲ್ಲಿ ಈ ರೂಮ್ ಒಳಗೆ ಇರ್ಬೇಕು ಅನ್ನೋದಕ್ಕ ಅವ್ರದ್ದು ನಂದು ಫೋಟೋ, ಅದು ಫ್ಯಾಮಿಲಿ ಫೋಟೋಸ್ ಎಲ್ಲ ಅದಾವ. ಅಂಡ್ ಅವ್ರ ಕನಸುಗಳನ್ನ ಪೂರ್ತಿ ಮಾಡಾಕ ನಾನು ಇಷ್ಟೆಲ್ಲ ಕಷ್ಟಪಡ ಅಂತೀನಿ. ಅದು ಕಷ್ಟಪಡ ಅಂತ ಅನ್ನೋದಕ್ಕಿಂತ ಅವ್ರು ಯಾವಾಗ ಅನ್ಕೊಂಡಿದ್ರೆ ನಾ ಏನ್ ಇಷ್ಟ ಪಡ್ತೀನಿ ಅದನ್ನ ನೀ ಮಾಡ ಅಂತಂದ್ರೆ, ಈಗ ಅವ್ರ ಆಶೀರ್ವಾದದಿಂದನ ನಿಮ್ಮ ಆಶೀರ್ವಾದದಿಂದನ ನಾ ಏನ್ ಇಷ್ಟ ಪಡ್ತೀನಿ ಅದ್ರೊಳಗೆ ಇಷ್ಟೆಲ್ಲ ಅಚೀವ್ಮೆಂಟ್ಸ್ ಮಾಡ ಅಂತೇನೆ. ಅಂಡ್ 150K ಸಬ್ಸ್ಕ್ರೈಬರ್ಸ್ ಮಾಡಿದೀವಿ ನಾವು, ಇನ್ನೂ ಹೆಚ್ಚಿಗೆ ಮಾಡೋಣ ಅಂತ. ಆಮ್ಯಾಗ ಹಿಂದೆಲ್ಲ ಇಲ್ಲಿ ಏನ್ ನೋಡ ಅಂತೇಳಿ, ಇದು ಆಕ್ಚುಲಿ ಭಾಳ ಸ್ಪೆಷಲ್ ನನಗೆ. ಯಾಕಂದ್ರೆ ಇವೆಲ್ಲ ನನಗೆ ಹೆವಿ ಮೋಟಿವೇಟ್ ಮಾಡ್ತಾವ, ಭಾಳ ಅಂದ್ರೆ ಭಾಳ ಮೋಟಿವೇಟ್ ಮಾಡ್ತಾವ. ಅಂಡ್ ನನಗೆ ಬ್ಯಾಟ್ಮನ್ ಭಾಳ ಅಂದ್ರೆ ಭಾಳ ಇಷ್ಟ ಅದ, ಭಾಳ ಅಂದ್ರೆ ಭಾಳ ಇಷ್ಟ. ಅದ್ರ ಸಂಬಂಧ ಬ್ಯಾಟ್ಮನ್ ಲೋಗೋ ಇದು ನಮ್ಮ ತಂಗಿನ ಮಾಡಿದ್ದು ಆಕ್ಚುಲಿ ಬ್ಯಾಟ್ಮನ್ ಲೋಗೋ. ಆಮ್ಯಾಗ ಇದು ಇಲ್ಲಿ ಮ್ಯಾಲೆ ತಗಡ ಐತಿ, ನಿಮಗೆ ಒನ್ ಟೈಮ್ ಗೊತ್ತಾಕ ಇದು ತಗಡ ಇಲ್ಲ ತಗಡ ಐತಿ. ಈ ತಗಡ ಏನ್ ಆಕೈತಿ ಅಂತಂದ್ರೆ ಬಿಸಿಲು ಒಳಗೆ ಹೆವಿ ಶಾಖ ಹೊಡಿತೈತಿ ಬ್ರೋ. ಅದ್ರ ಸಂಬಂಧ ರೀಸೆಂಟ್ ಆಗಿ AC ತಗೊಂಡೇವಿ, 35,000 ಆತ ಎಲ್ಲ ಸೇರಿ. ಈಗ ಒಂದ್ ಸ್ವಲ್ಪ ರೂಮ್ ಕೂಲ್ ಆಗಿರ್ತೈತಿ, ಹೆವಿ ಕಂಫರ್ಟೇಬಲ್ ಆಗಿರ್ತೈತಿ ಇಲ್ಲೇ. ಸೊ ಈಗ PC ಸೆಟಪ್ ಕಡೆ ಬರೋಣ ಅಂತ. PC ಸೆಟಪ್ ಒಂದ್ ಸೆಕೆಂಡ್ ಮತ್ತೆ ನಾ ಚಸ್ಮಾ ಬಂದ್ರೆ, ಯಾಕಂದ್ರೆ ಇದು ಕಮೆಂಟ್ ಆಯ್ತು, ಮಿಡಲ್ ಕ್ಲಾಸ್ ಹುಡುಗ ಇಷ್ಟಪಟ್ಟು ತಗೊಳೋದ ಭಾಳ ಸೈಟ್ ವಿಚಾರ ಇದೆ. ಒನ್ ಟೈಪ್ ಏನೋ ಹೆಂಗ ಮೋಟೋ ಬ್ಲಾಗರ್ಸಿಗೆ ಬೈಕ್ಸ್ ಭಾಳ ಇದ, ಅಂಡ್ ಟ್ರಾವೆಲ್ ಮಾಡೋರಿಗೆ ಅವ್ರ ಪ್ಲೇಸಸ್, ನಮ್ ಗೇಮರ್ಸಿಗೆ ಒಂದೊಂದು PC ಒಂದ್ ಟೈಪ್ ಒಂದ್ ಗರ್ಲ್ ಫ್ರೆಂಡ್ ಇದ್ದಂಗ ಬರೋ ಇದೆ. ಇದ್ರ ಜೊತೆ ಎಷ್ಟು ಟೈಮ್ ಕಳೆದ ಅನ್ನೋದು ನನಗ ಬರ್ತೈತಿ. ಕಷ್ಟ ಇರ್ಲಿ, ದುಃಖ ಇರ್ಲಿ, ಖುಷಿ ಇರ್ಲಿ, ಎಲ್ಲ ಇಲ್ಲೇ. ನಾವು ಆಲ್ಕೋಹಾಲ್ ಇದ್ ಅನ್ನೋದಕ್ಕಿಂತ ವರ್ಚುವಲ್ ಒಳಗ ಜಾಸ್ತಿ ಇದ್ದಿದ್ದೆ, ಗೇಮ್ಸ್ ಗಳ ಜಾಸ್ತಿ ಆಟ ಆಡಿದ್ದೆ. 3ನೇ 4ನೇ ಆಟ ಆಡ್ಕೊಂಡ್ ಬಂದೀನಿ. ಅಂಡ್ ರೀಸನ್ ಇದೆಲ್ಲ PC ನ ನಮ್ಗ. ಇದು LG ಅಲ್ಟ್ರಾ ಗೇರ್ ಮಾನಿಟರ್ 32 ಇಂಚ್ ಅಲ್ಟ್ರಾ ಗೇರ್ ಸ್ಕ್ವಾಡಿಗೆ ಜಾಯ್ನ್ ಆಗಿ ನಾನು. ನಿಮ್ಗೂ ಏನಾರ ಬೇಕಿದ್ರೆ ಬೈ ಮಾಡ್ರಿ, ಬಾಸ್ ಸೈಕ್ ಮಾನಿಟರ್ 32 ಇಂಚ್ ಐತಿದೆ. ಇದೆಲ್ಲ ಮೇಲೆ ಕೆಳಗೆ ಹಾಕೈತಿ ಹಿಂಗ ಬ್ರೋ. ಇದು ರೀಸೆಂಟ್ ಆಗಿ ಬಂದೈತೆ ನನಗೆ. ಅಂಡ್ ಎಷ್ಟು ಹೆದರಿಕೆ ಬರ್ತೈತೆ ಹೇಳ್ರಿ, ಹಾರರ್ ಗೇಮ್ ಆಡೋಬೇಕಂದ್ರೆ ಚಡ್ಡಿನ ಅರ್ಧೋಕೈತಿ. ಆಮ್ಯಾಗ ಇದು 24 ಇಂಚ್ ಮಾನಿಟರ್. ಈ ಮಾನಿಟರ್ ಏನೈತಿ, ನನ್ನ ಸೆಕೆಂಡ್ರಿ ಮಾನಿಟರ್. ನಾ ಇದಕ್ಕೆ ಯೂಸ್ ಮಾಡಿದೆ ಚಾಟ್ ಓದಾಕ, ಇಲ್ಲ OBS. ಸೊ 2 ಮಾನಿಟರ್ ಬೇಕಾ ಸ್ಟ್ರೀಮರ್ಗೆ. ಇದು ಕ್ಯಾಮ್ರಾ, ಇದು ನಾನು ಭಾಳ ಮೊದಲೇ ತೊಗೊಂಡಿದ್ದೆ, 10,000 ರೂಪಾಯಿ ಕ್ಯಾಮ್ರಾಗ. ಇದು ವೆಬ್ ಕ್ಯಾಮ್, ನಂದು ಎಲ್ಲ ಕ್ಯಾಪ್ಚರ್ ಮಾಡೋದು ಅದ್ರೊಳಗೆ. ಆಮ್ಯಾಗ ಇಲ್ಲಿ ಒಂದು ಇಟ್ಕೊಂಡೆ ನಾನು, ಇದು ನನ್ನ ಚಾರ್ಜಿಂಗ್. ಆಮ್ಯಾಗ ಇದೇನ ಇದು ಲೈಟ್ ಐತಲ್ಲ, ಇದಕ್ಕೆಲ್ಲ ಹೆಲ್ಪ್ ಆಕೈತಿ. ಯಾಕಂದ್ರೆ ಲೈಟ್ ನನಗೆ ಬೇಕ, ಇಲ್ಲಾಂದ್ರೆ ಅದು ಕ್ಯಾಮ್ರಾ ಕರೆಕ್ಟಾಗಿ ವರ್ಕ್ ಆಗಂಗಿಲ್ಲ. ಇದು ಭಾಳ ಮೊದಲೇ ತೊಗೊಂಡಿದ್ದ ಮೌಸ್, ಲಾಜಿಟೆಕ್ G502 ಹೀರೋ ಅಂತಂದು ಏನೋ ಐತಿದೆ. ನನ್ನ ಭಾಳ ಫೇವ್ರೇಟ್. ಇಲ್ಲಿ ನೋಡ್ರಿ ಎಲ್ಲ ಹೆಂಗೆ ಧೂಳಾಗೈತಿ, ಹೊಸವ ಏನೂ ಇಲ್ಲ, ಎಲ್ಲ ಹಳೆವ ಅದಾವ. ಇನ್ನೂ ಅಂತ ಪರಿ ಇನ್ನು ಮಾಡಿಲ್ಲ, ಬಟ್ ಮಾಡ್ಬೇಕು, ಹೊಸವೆಲ್ಲ ತಗೋಬೇಕು. ಆಮ್ಯಾಗ ಈ ಕೀಬೋರ್ಡ್ ಅಂದ್ರೆ ಹೇಳ್ತೀನಿ, ಲಿಟ್ರಲಿ 6 ವರ್ಷ ಆಗೈತಿ ಈ ಕೀಬೋರ್ಡ್, ರೆಡ್ಗೇರ್ದು. ಈ ಕೀಬೋರ್ಡ್ ಬರೀ 800 ರೂಪಾಯಿ ಐತಿ. ಇನ್ವೆಸ್ಟ್ ಮಾಡೋದಿದ್ರು ಮಾಡ್ರಿ, ಸೈಕ್ ಅಂದ್ರೆ ಸೈ ಕೀಬೋರ್ಡ್ ಇದು. ಒಂದು 800-900 ರೂಪಾಯಿ ಬಂದ್ಬಿಡ್ತದೆ. ರೆಡ್ಗೇರ್ ಕೀಬೋರ್ಡ್ ಅದು ಆಕ್ಚುಲಿ. ಒನ್ ಟೈಮ್ ತೋರಿಸಿಲ್ಲ, ಇದು ರೆಡ್ಗೇರ್ ನೋಡ್ಕೊಂಡಿರಿ. ಇದು ಹಿಂಗ ಬರ್ತೈತಿ, ಇದು ಭಾಳ ಅಂದ್ರೆ ಭಾಳ ಮಸ್ತ್ ಐತಿ ಕೀಬೋರ್ಡ್, ನನ್ನ ಫೇವ್ರೇಟ್ ಅದು. 5 ವರ್ಷದಿಂದ ಯೂಸ್ ಮಾಡೋ ಅಂತೀನಿ ಕೀಬೋರ್ಡ್. ಆಮ್ಯಾಗ ಇದು ಮೋನೋ ಮೈಕ್, ಮೈಕ್ ಭಾಳ ಇಂಪಾರ್ಟೆಂಟ್, ಭಾಳ ಚಲೋ ಐತಿ ಇದು. ಆಮ್ಯಾಗ ಇದು ರೇಸರ್ದ ಹೆಡ್ಫೋನ್ಸ್ ಯೂಸ್ ಮಾಡ್ತೇನೆ ನಾನು. ರೇಸರ್ ಹೆಡ್ಫೋನ್ಸ್ ಚಲೋ ಐತಿ, ಬಟ್ ಕಂಫರ್ಟೇಬಲ್ ಇಲ್ಲ ಅಷ್ಟ. ಇದು ಹರಿದೈತಿ, ಎಲ್ಲ ಐತದ ಹರಿದಿದ್ದೆ, ಎಲ್ಲ ಕಟ್ ಆಗೈತಿ. ಇದು ಭಾಳ ವರ್ಷ ಆತ್ ನಾ ಯೂಸ್ ಮಾಡೋ ಅಂತ. ಇಲ್ಲಿ ನೋಡ್ರಿ ಎಲ್ಲ ಕಟ್ ಗಿಟ್ ಆಗಿದ್ದೈತಿ. ಇದು ಭಾಳ ವರ್ಷ ಆತ್ ಯೂಸ್ ಮಾಡೋ ಅಂತ. ಇದು ಮೌಸ್ ಪ್ಯಾಡ್ ಇಷ್ಟು ದೊಡ್ಡದೈತಿ. ನನಗೆ ಹೆವಿ ದೊಡ್ಡ ಮೌಸ್ ಪ್ಯಾಡ್ ಬೇಕು, ಯಾಕಂದ್ರೆ ನಾನು PC ಗೇಮ್ಸ್ ಏನು ಆಟಾಡ್ದಲ್ಲ. ಸೆನ್ಸಿಟಿವಿಟಿ ಭಾಳ ಕಡಿಮೆ ನಂದು, ಭಾಳ ಅಂದ್ರೆ ಭಾಳ ಕಡಿಮೆ ಸೆನ್ಸಿಟಿವಿಟಿ ಆಟ ಆಡ್ತೀನಿ. ಹಿಂಗೆ ಮೌಸ್ನ ಹಿಂಗೆ ಕುಂತು ಹಿಂಗೆ ಮೂವ್ ಮಾಡ್ತೇನೆ ಮೌಸನ್ನ, ಹಿಂಗೆ ಫುಲ್ ತಿಕ್ಕಾಡ್ತೇನೆ ಮೌಸನ್ನ, ಅದ್ರ ಸಂಬಂಧ. ಆಮೇಲೆ ಮೇನ್ ಆಗಿ ಇಲ್ಲಿ ವೈರ್ಸ್ ಅದಾವ. 1 ಸೆಕೆಂಡ್ ವೈರ್ ತೆಗಿತೀನಿ.
CPU ಏನೈತಲ್ಲ ಇದು ಆಲ್ಮೋಸ್ಟ್ ಇದ CPU ನ 1.70 ಲ್ಯಾಕ್ಸ್ ಮಾಡ ಬರ್ತೈತಿ. ಯಾಕಂದ್ರೆ ಇದ್ರೊಳಗ 3080 RTX ಐತಿ. ಬಹಳ ಸೈಕ್ ಗ್ರಾಫಿಕ್ ಕಾರ್ಡ್ ಇರೋದು. ಆಲ್ಮೋಸ್ಟ್ ಈಗ ಇನ್ನೂ ಒಂದ್ ವರ್ಷ ಮಟ ಆಲ್ಮೋಸ್ಟ್ ಎಲ್ಲಾ PC ಗೇಮ್ಸ್ ಅದ್ರೊಳಗ ರನ್ ಮಾಡ್ಬೋದು ಅಂತದಿದೆ. ಆಮ್ಯಾಗ ಇದ್ರೊಳಗ Ryzen 5 ಸೀರೀಸ್ ಐತಿ CPU. ಆ ಟೈಮ್ ಒಳಗ ಐ ಥಿಂಕ್ 2 ವರ್ಷದಿಂದ ಒನ್ ಆಫ್ ದ ಬೆಸ್ಟ್ CPUs ಲಾಂಚ್ ಮಾಡಿದ್ರು ಅವರು. ಅದನ್ನ ಪರ್ಫೆಕ್ಟ್ ಆಗಿ ಬುಲ್ಸೈ ಹೊಡೆದೇನಿ. ಎಲ್ಲರೂ ಇಂಟೆಲ್ ಇಷ್ಟಪಡ್ತಾರೆ. ನನಗೆ ಆಕ್ಚುಲಿ AMD ಫ್ಯಾನ್. ಇಂಟೆಲ್ ನಾನು ಮಾಡ್ತೇನೆ. ಇಂಟೆಲ್ ಮತ್ತೆ ಸ್ಪಾನ್ಸರ್ ಮಾಡಕ್ ಬಂದ್ರೆ ಆಮ್ಯಾಗ ಇಂಟೆಲ್ ಅದಕ್ಕೆ ಮಾಡಿದ್ರು ಅಂತ ಎರಡು ಚಲೋ ಅದಾವ. ಬಟ್ ನನ್ಗೆ AMD ಏನೋ ಆ ಟೈಮ್ದಾಗ ಇಷ್ಟ ಆಯ್ತು, ಅದಕ್ಕೆ ತಗೊಂಡಿದ್ದೆ. ಆಮೇಲೆ 32GB ರ್ಯಾಮ್ ಐತೆ ಇದ್ರೊಳಗೆ. ಮ್ಯಾಗ ಇದು ಫುಲ್ ಗ್ಲಾಸಿಂದ ಐತೆ ಆಕ್ಚುಲಿ. ಇಲ್ಲೇ ಇದು ಬ್ಲಾಕ್ ಆಗಿ ಕಾಣತ್ತಿಲ್ಲ, ಇದು ಫುಲ್ ಗ್ಲಾಸ್ ಇದೆ. ಒಳಗೆಲ್ಲ ಲೈಟ್ ಕಾಣ್ತಿರ್ಬೋದು. ಸ್ವಲ್ಪ ಹೊರಗೆ ತೆಗೆದು ತೋರಿಸ್ತೇನೆ ನಿಮ್ಗೆ. ಇದೆಲ್ಲ ಹಿಂಗೆ ಗ್ಲಾಸಿಂದ ಐತದೆ. ಒಳಗಿದೆ ಫುಲ್. ಇಲ್ಲೆಲ್ಲ ಫ್ಯಾನ್ಸ್ ಅದಾವ. ಇಲ್ಲೆಲ್ಲ ಫ್ಯಾನ್ಸ್ ಕುಂದ್ರಿಸೈತಿ. ಇವೆಲ್ಲ ಫ್ಯಾನ್ಸ್ ಇಲ್ಲಿರೋದು. ಸೊ ಅದು ಕೂಲಿಂಗ್ ಮಾಡಾಕ ಇದೆ. ಇದ್ರೊಳಗೆ ಲಿಕ್ವಿಡ್ ಕೂಲಿಂಗ್ ಇಲ್ಲ. ಲಿಕ್ವಿಡ್ ಕೂಲಿಂಗ್ ಕ್ವಶನ್ ಇದೆ. ನಿಮ್ಗೆ ಲಿಕ್ವಿಡ್ ಕೂಲಿಂಗ್ ಹಾಕ್ಸಿಲ್ಲ ನಾ ಇದ್ರೊಳಗೆ ಇನ್ನ. ಯಾಕಂದ್ರೆ ಅಷ್ಟು ನೋಡೋಣಂತ ಫೈನಾನ್ಷಿಯಲಿ ಅಷ್ಟು ಇದಾತಂತಂದ್ರೆ ಮತ್ತೆ ಹಾಕಿಸ್ತೇನೆ. ಆಮೇಲೆ ಇಲ್ಲಿ 200 ಇದು ವೈಫೈ 200 Mbps ಐತಿ. ಇದು ವೈಫೈ ಭಾಳ ನನ್ಗೆ ಚಲೋ ಸ್ಪೀಡ್ ಬೇಕು. ನನಗೆ ಇರಿಟೇಟ್ ಆಗ್ಬಿಡ್ತದೆ ಇಂಟರ್ನೆಟ್ ಕಡಿಮೆ ಇತ್ತಂತಂದ್ರೆ. 2,000 ರೂಪಾಯಿ ಕೊಡ್ತೇನೆ ನಾನು ಏಷ್ಯನ್ ನೆಟ್ ಅಂತಂದು ಯೂಸ್ ಮಾಡೋದು. ಆಮೇಲೆ ಇದೆ ಇನ್ವರ್ಟರ್. ಇಲ್ಲೇ ಇನ್ವರ್ಟರ್ ಐತಿ. ಎಲ್ಲರ ಎಲೆಕ್ಟ್ರಿಸಿಟಿ ಹೋದ್ರೆ ಒಂದ್ ಸ್ವಲ್ಪ ಕನೆಕ್ಷನ್ ಏನೋ ವಿಚಿತ್ರ ಆಗೈತಿ, ಕರೆಕ್ಟ್ ಮಾಡಿಸ್ಬೇಕ. ಆಮೇಲೆ ಇಲ್ಲೇ ನಂದು ಪೌಂಡ್ಸ್ ಪೌಡರ್ ಸ್ವಲ್ಪ ಪ್ಯಾಚ್ ಅಪ್ ಮಾಡ್ಕೊಳಕ್ ಸ್ಕ್ರೀನ್ ಕಿಂತ ಮುಂಚೆ ಡಿಯೋಡ್ರೆಂಟ್ ಐತಿ. ಇಲ್ಲೆಲ್ಲ ರಿಮೋಟ್ ಅದಾವ. ಆಮೇಲೆ ಇಲ್ಲಿ ನೆಗಡಿ ಆದ್ರೆ ಇದು ಅದ್ರ ಸಂಬಂಧ. ಆಮೇಲೆ ಟಿಶ್ಯೂ ಪೇಪರ್ಸ್ ಅದಾವ, ಜಂಡು ಬಾಂಬ್ ಎಲ್ಲ ಮೆಡಿಕಲ್ ಮೇಕಪ್ ಎಲ್ಲ ಇಲ್ಲೇ ಅದಾವ. ಇದು ಆಕ್ಚುಲಿ ಉಪ್ಪು ಅಲ್ಲಿ ಸ್ಮಶಾನ ತೋರಿಸಿದ ಯಾವಾಗ ಬಂತಂತಂದ್ರೆ ಇದನ್ನ ಹಾಕ್ಬಿಡ್ತೀನಿ, ಓಡೋಗ್ಬಿಡ್ತಾವ. ಅದ್ರ ಸಂಬಂಧ ಉಪ್ಪು ಇಟ್ಕೊಂಡೇವೆ. ಉಪ್ಪು ಅಷ್ಟೇ ಇಟ್ಕೊಡಕ ವಿಚಾರ ಮಾಡ್ರಿ. ಆಮ್ಯಾಗ ಇಷ್ಟೇ, ಮತ್ತೆ ಏನಿಲ್ಲ. ಇಷ್ಟ ರೂಮ್ ಒಳಗ ಭಾಳ ಖುಷಿ ಆಕೈತಿ. 150K ಮಾಡ್ಕೊಟ್ರಿ ನನಗೆ. ಅಂಡ್ ಇನ್ನೂ ಜಲ್ದಿ ಮಾಡಿದ್ರಿ ಅಂತಂದ್ರೆ ಹಿಂಗ ಸಪೋರ್ಟ್ ಬರ ಅಂತಂದ್ರೆ ಮೇ ಬಿ ಒಂದು ಕನಸು ಐತಿ. ನಮ್ಮ ಮಮ್ಮಿ ಅವ್ರದ್ದು ಒಂದು ಕನಸಿತ್ತ, ನಾವು ಒಂದು ಚಲೋ ಮನಿ ಕಟ್ಬೇಕಂತಂದ. ಅದನ್ನ ಪೂರ್ತಿ ಮಾಡೋದು ಒಂದು ನಂದು ತಲೆ ಒಳಗೆ ಅದು ಬಿಲ್ಡ್ ಆಗ್ಬಿಟ್ಟೈತಿ. ಐ ಹೋಪ್ ಅದು ಆಕೈತಿ. ಅಂಡ್ ಅದು ಆದಾಗ ನಾ ಹಂಗ ಒಂದು ಹೊಸ ಹೋಮ್ ಟೂರ್ ಅಂತ ಮಾಡ್ತೇನಿ. ಅಂಡ್ ಅದನ್ನು ನೋಡ್ತೇರಿ ನೀವು. ಯಾಕಂದ್ರೆ 2018-19 ಹೋಮ್ ಟೂರ್ ಮಾಡಿದ್ದಕ್ಕೂ ಇದಕ್ಕೂ ಮುಂದೆ ಮಾಡೋದಕ್ಕೂ ಅದೆಲ್ಲ ಒಂದ್ ಟೈಪ್ ನನ್ನ ಬೆಳವಣಿಗೆನ ತೋರಿಸ್ಕೊಡ್ತೈತಿ. ಒಬ್ಬ ಬಡವರು ಇವ ಬಂದ ಸ್ಟ್ರೀಮಿಂಗ್ ಮಾಡಿ ಹೆಂಗ್ ಬೆಳ್ಕೊಂಡು ಹೋಗ್ಯಾನ ಅನ್ನೋದನ್ನ ನೀವೇನ್ ನೋಡ್ತಾರಲ್ಲ, ನೀವು ಇನ್ಸ್ಪೈರ್ ಆಗ್ತೀರಿ. ನೀವು ಇದನ್ನೆಲ್ಲ ನಿಮ್ಮ ಪೇರೆಂಟ್ಸಿಗೆ ತೋರಿಸಿದ್ರಿ ಅಂತಂದ್ರೆ ನೀವು ಸ್ಟ್ರೀಮಿಂಗ್ ಬರ್ಬೋದು, ಯೂಟ್ಯೂಬ್ ಮಾಡ್ಬೋದು. ಹಿಂಗೆ ಫುಲ್ ಟೈಮ್ ಅಂತಿಲ್ಲ. ನಾನು ಕಾಲೇಜ್ ಹೋಗೋಂತ ಪಾರ್ಟ್ ಟೈಮ್ ಮಾಡೇನಿ. ಆಮ್ಯಾಗ ಇದನ್ನೆಲ್ಲ ಫುಲ್ ಟೈಮ್ ಆಗಿ ತಗೊಂಡಿದ್ದು ನಾನು. ಈಗ ಸದ್ಯದ ಮಟ್ಟಿಗೆ ಭಾಳ ಚಲೋ ಐತಿ. ಇನ್ನೂ ಭಾಳ ಚಲೋ ಆಗ್ಬೇಕ. ಅದಕ್ಕೆಲ್ಲ ನಿಮ್ ಸಪೋರ್ಟ್ ಬೇಕ. ಈ ವಿಡಿಯೋನ ಆದಷ್ಟು ಶೇರ್ ಮಾಡ್ರಿ, ತೋರಿಸ್ರಿ ರೆಡ್ ಪ್ಯಾರಾಸೈಟ್ ಸ್ಟುಡಿಯೋ ಹೆಂಗೈತಿ, ಹೆಂಗದ ನಾವ ಅಂಡ್ ನಾವ ಎಲ್ಲಿರ್ತಾನೆ ಏನಂತ. ಯಾಕಂದ್ರೆ ಎಷ್ಟೋ ಮಂದಿ ಮಿಸ್ಕನ್ಸೆಪ್ಷನ್ ಇರ್ತೈತಿ, ಹಂಗ ಹಿಂಗ ಅಂತಂದ. ಸೊ ನಿಮ್ ಫ್ರೆಂಡ್ಸ್ಗೆಲ್ಲ ತೋರಿಸ್ರಿ. ಮೇ ಬಿ ಇದರಿಂದ ಎಷ್ಟೋ ಮಂದಿ ಇನ್ಸ್ಪೈರ್ ಆಗ್ಬೋದು, ಆಗ್ರಿ, ಒಳ್ಳೇದು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ 150K ಸಬ್ಸ್ಕ್ರೈಬರ್ಸ್. ಅಂಡ್ ಹಿಂಗ ಸಪೋರ್ಟ್ ಮಾಡ್ಕೊಂತೀರಿ. ಗೇಮಿಂಗ್ ಇನ್ನೂ ಮ್ಯಾಲೆ ತಗೊಂಡು ಹೋಗ್ಬೇಕು ನಾವು, ಭಾಳ ಅಂದ್ರೆ ಭಾಳ. ಅಂಡ್ ಸಿಗೋಣ ಅಂತ ನೆಕ್ಸ್ಟ್ ವಿಡಿಯೋದಾಗ. ಥ್ಯಾಂಕ್ ಯು ಸೋ ಮಚ್. ಏನ್ ಅನಿಸ್ತೈತಿ ಅದನ್ನ ಕಮೆಂಟ್ ಮಾಡಿ ತಿಳಿಸ್ರಿ. ಆತ ಭಾಳ ಇಂಪಾರ್ಟೆಂಟ್ ನಿಮ್ ಕಮೆಂಟ್ಸ್. ನನ್ನ ಕಮೆಂಟ್ಸ್ ಓದೋದಂತಂದ್ರೆ ಏನೋ ಭಾಳ ಮಜಾ ಅದ್ರ ಸಂಬಂಧ. ಸಿಗ್ತೇನೆ ನೆಕ್ಸ್ಟ್ ವಿಡಿಯೋದಾಗ. ಬಾಯ್.